ಹಾಯ್ ಫ್ರೆಂಡ್ಸ್, ಇದು ಈದ್ ಹಾಲಿಡೇಸ್ ಇತ್ತಲ್ಲ ದುಬೈಯಲ್ಲಿ, ಆಗದ್ದು ಬ್ಲಾಗ್ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೇನೆ. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಟು ಎಡ್ರಾನ್ ಬ್ಲಾಗ್ಸ್. ಇವತ್ತು ಸ್ಯಾಟರ್ಡೆ, ಇವತ್ತು ನಮಗೆ ರಜೆ. ಮತ್ತೆ ಈಗ ಈದ್ ಹಾಲಿಡೇ ಸ್ಟಾರ್ಟ್ ಆಗಿರೋಲ್ಲ ದುಬೈಯಲ್ಲಿ. ಹಾಗೆ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಅಂತ ಮಾಡಲಿಲ್ಲ. ಇವತ್ತು ಇದಾಯಿತು, ಮಲಗುದು ಹೇಳುವುದೆಲ್ಲ. ಮತ್ತೆ ನಿನ್ನೆ ನಮಗೆ ಆಫೀಸಿಂದ ಈದಿಗೆ ಅಂತ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಅದು ಇನ್ನೂ ಸಹ ನಾನು ಅನ್ಬಾಕ್ಸಿಂಗ್ ಮಾಡಲಿಲ್ಲ. ಈಗ ನೋಡುವ ಎಂತ ಉಂಟಂತ ಇದರಲ್ಲಿ. ಹೀಗೆ ಉಂಟು, ರಿಬ್ಬನ್ ಎಲ್ಲ ಕಟ್ಟಿದ್ದಾರೆ. ಓಪನ್ ಮಾಡುವ. ನೋಡಿ ಚೆನ್ನಾಗಿದೆ ಅಲ್ಲ. ಇಲ್ಲಿ ಗ್ರೀಟಿಂಗ್ ಕೂಡ ಇದೆ. ಈದ್ ಮುಬಾರಕ್ ಫ್ರಮ್ ಆಲ್ ಆಫ್ ಅಸ್ ಎಟ್ ಟೆಕ್ ಡೆಲಿವರ್. ಆನಂತರ ಇದು ಹೆಲ್ದಿ ಸ್ನ್ಯಾಕ್ಸ್ ಅನ್ನ ಕೊಟ್ಟಿದ್ದಾರೆ ಎಲ್ಲ. ಇದು ನೋಡಿ, ಗ್ಲಾಸ್ ಜಾರಲ್ಲಿ ಕ್ಯಾಶ್ಯೂಸ್ ಮತ್ತೆ ಆಲ್ಮಂಡ್ಸ್. ಇದಂತ ಇದು ಟೀ ಕುಡಿಲಿಕ್ಕೆ ಚೆನ್ನಾಗಿದೆ. ರಾಯಲ್ ಲುಕ್ ಕೊಡ್ತಾ ಉಂಟು. ಇದು ಗೋಲ್ಡನ್ ಶೇಡ್ ಬಂದು. ಹೀಗೆ ಚಹಾ ಕುಡಿಲಿಕ್ಕೆ. ಇದು ನೋಡ್ಲಿಕ್ಕೆ ಸೋಪ್ ಆಗಿ ಉಂಟು. ಚಾಕ್ಲೇಟ್ಸ್. ಫೋರ್ ಚಾಕ್ಲೇಟ್ಸ್ ಇದೆ. ಆನಂತರ ಇದೇನಿದು, ಟೀ ಪೌಡರ್, ಬ್ಲ್ಯಾಕ್ ಟೀ. ಇದೇನು, ಓ ಕ್ಯಾಂಡಲ್, ವೆನಿಲಾ ಫ್ಲೇವರ್, ಚೆನ್ನಾಗಿದೆ. ಇದು ಇಲ್ಲಿನೂ ಹೊತ್ತಿಸಿ ಇಡುದು. ಹೀಗೆ ಒಳ್ಳೆ ಪರಿಮಳ ಬರ್ತದೆ. ಮತ್ತೆ ಇದು ಡೇಟ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಈದಿಗೆ. ದುಬೈದು ಮೋಸ್ಟ್ ಫೇಮಸ್ ಡೇಟ್ಸ್. ಬಾಕ್ಸ್ ಅನ್ಬಾಕ್ಸ್ ಮಾಡಿ ಆಯ್ತು ಈ ಗಿಫ್ಟ್ ಅನ್ನು. ಈಗ ಎಷ್ಟಾಯ್ತು, ಗಂಟೆ 7:30 ಆಗ್ತಾ ಬಂತು. ಈಗ ನಾನು ಮತ್ತೆ ನನ್ನ ಹಸ್ಬೆಂಡ್ ಜಸ್ಟ್ ಹೊರಗಡೆ ಹೋಗಿ ಬರ್ತೇವೆ. ಮನೆಯಲ್ಲಿ ಕೂತು ಸಾಕಾಗ್ತದೆ. ಇನ್ನು ನಮಗೆ ರಜೆ, ಇನ್ನು ಥರ್ಸ್ಡೇ, ಗುರುವಾರ ಹೋಗಿ ಆಫೀಸಿಗೆ. ಇದು ಕರಾಮದ್ದು ದೊಡ್ಡ ಡೇ ಟು ಡೇ. ಇಲ್ಲಿ ಎಲ್ಲ ಐಟಮ್ ಸಿಗ್ತದೆ, ಎಂತೆಲ್ಲ ಬೇಕು ಎಲ್ಲ ಉಂಟು. ಇದು ನೋಡಿ, ಕರಾಮದಲ್ಲಿ ಇದು ನೈಟ್ ಮಾರ್ಕೆಟ್ ಅಂತ. ಇಲ್ಲಿ ಫುಡ್, ಕ್ಲೋತ್ ಅದೆಲ್ಲ ಸಿಗ್ತದೆ. ಚೆನ್ನಾಗಿದೆ ಇದು ಮಾತ್ರ. ನಾವು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ವಿ. ನಾವೀಗ ಬುರ್ಜುಮಾನ್ ಮಾಲ್ಗೆ ಬಂದಿದ್ದೇವೆ. ಎಂಟ್ರಿ ಆಗ್ತಾ ಇದ್ವಿ. ಏನೆಲ್ಲ ಡೆಕೋರೇಷನ್ ಮಾಡಿದಾರೆ ಅಂತ ನೋಡ್ಬೇಕು. ಇಲ್ಲಿ ಮಾಲ್ಸ್ ಅಲ್ಲಿ ಅಲ್ಲ, ಫುಲ್ ಎವ್ರಿ ಒಕೇಶನ್ ಬಂದ್ರೆ, ಈಗ ಕ್ರಿಸ್ಮಸ್ ಆಗ್ಲಿ, ಈದ್ ಆಗ್ಲಿ, ದಿವಾಲಿ ಆಗ್ಲಿ, ರಿಲಿಜನ್ ಎಲ್ಲ ನೋಡಿದಿಲ್ಲ, ಎಲ್ಲ ಕಡೆ ಡೆಕೋರೇಷನ್ ಮಾಡ್ತಾರೆ ಎಲ್ಲರ ಹಬ್ಬಕ್ಕೆ. ನಾವಾಗೆ ಇಲ್ಲಿ ಬುರ್ಜುಮಾನ್ ಮಾಲ್ಗೆ ಬಂದಿದ್ದೇವೆ. ಮನೆಯಲ್ಲಿ ಕೂತು ಕೂಡ ಬೋರ್ ಆಗ್ತಿತ್ತು. ಏನು ಶಾಪಿಂಗ್ ಮಾಡಲಿಕ್ಕೆಲ್ಲ ಅಲ್ಲ ಮಾಲಿಗೆ ಬಂದದ್ದು. ಜಸ್ಟ್ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ತದೆ. ಮತ್ತು ಜಸ್ಟ್ ಏನು ಡೆಕೋರೇಷನ್ಸ್ ಹೊಸತನ ಏನಿದೆ ಅಂದರೆ ಈದ್ ಹಾಲಿಡೇ ಸ್ಟಾರ್ಟ್ ಆಯ್ತಲ್ಲ, ಸೊ ಹಾಗೆ ನೋಡುವ ಅಂತ ಬಂದದ್ದು. ಮತ್ತೆ ಏನಾದರೂ ಊಟ ಮಾಡಿ ಹೋಗುವ ಅಂತ.
ಇಲ್ಲಿ ಮೆಟಲ್ ಎಲ್ಲ ಇರ್ತದಲ್ಲ, ಈ ಟೈಪ್ ಇದಲ್ಲ ಮೆಟಲ್. ಅದು ಟಚ್ ಮಾಡೋ ಒಮ್ಮೆ ನನಗೆ ಶಾಕ್ ಹೊಡಿಯುದು. ಯಾರಿಗೆಲ್ಲ ಹೊಡಿತದೆ ಅಂತ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಅದು ಎಂತ ಕಡಿಮೆ ಆದ್ರೂ. ಹಾಗೇನೆ ನಾವಿಲ್ಲಿ ಒಂದು ಶಾಪಿಗೆ ಹೋದ್ವಿ. ಅಲ್ಲಿ ಈ ಜೆರ್ಸಿ ಇರ್ತದಲ್ಲ, ಒಂದೊಂದು ಟೀಮ್ ಇದ್ದು, IPL ಟೀಮ್ಸ್ ಇದ್ದು. ಹಾಗೆ RCB ಇತ್ತು. ನಾವು RCB ಫ್ಯಾನ್. ನನ್ನ ಹಸ್ಬೆಂಡ್ ಕೂಡ 2 ಜೆರ್ಸಿ ತಗೊಂಡ್ರು. RCB ಜೆರ್ಸಿ ಈ ಸಲ ಕಪ್ ನಮ್ಮದಲ್ಲ. RCB. ಇದು ನಾವು ಪೂಮಾ ಶಾಪಿಗೆ ಬಂದಿದ್ದೇವೆ ಈಗ. ತುಂಬ ಆಫರ್ಸ್ ಇತ್ತು ಈದಿಗೆ. ಅಂದರೆ ಶೂಸ್ ಎಲ್ಲ ಒಂದು ತಗೊಂಡ್ರೆ ಒಂದು ಫ್ರೀ ಅಂತೆಲ್ಲ ಇತ್ತು. ಚೆನ್ನಾಗಿತ್ತು ಆಫರ್. ಮಾಲ್ ಒಳ್ಳೆ ಚೆನ್ನಾಗಿದೆ. ಫೇಕ್ ಅಂತ ಅನ್ಕೊಂಡೆ, ಇದು ZZ ಪ್ಲಾಂಟ್ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಉಂಟು, ಒಂದೇ ಇದೆ. ಇಲ್ಲಿ ಆದ್ರೆ ತುಂಬಾ ಅದು ಇದಾಗಿದೆ, ಮರಿ ಇಟ್ಟಿದೆ. ಹೇಗಿದೆ? ಇದು ವೆಜ್ ಮಂಚೂರಿಯನ್ ಉಂಟಲ್ಲ, ಕ್ರಿಸ್ಪಿ ಆಗಿ ಚೆನ್ನಾಗಿದೆ. ಹೌದಾ? ಇದು ಅದನ್ನ ಮತ್ತೆ ಹಾಕ್ಬೇಡ ಅಂತ ಹೇಳಿದ್ರು. ಅದು ಕೂಡ ಟೇಸ್ಟ್ ಇದೆ. ಇದು ಚಿಕನ್ KFC. ಇದು ಜಾಸ್ತಿ ಆಗ್ತದೆ. ಇದು ಈಗ ಪಾರ್ಸಲ್ ತಗೊಂಡು ಹೋಗ್ಬೇಕು ಅಷ್ಟೇ. ತಿಂದೆಲ್ಲ ಆಯ್ತು. ವೆಜ್ ಮತ್ತೆ ಲೈನಲ್ಲಿ KFC ತಿಂದು ಹೊಟ್ಟೆ ಫುಲ್ ಆಗಿ ಈಗ ಶ್ವಾಸ ತೆಗಿಲಿಕ್ಕೆ ಆಗುದಿಲ್ಲ, ಅಷ್ಟು ತಿಂದೆ. ಸ್ವೀಟ್ಸ್ ಎಲ್ಲ ಈಗ ಸ್ವಲ್ಪ ನಡೆಯುದು, ಅದು ಜೀರ್ಣ ಆಗ್ಬೇಕಲ್ಲ. ನಾವೀಗ ಮಾಲ್ ಅಲ್ಲಿ ಬಾಕ್ಸಿಗೆ ಬಂದಿದ್ದೇವೆ. ನಮ್ಗೆ ಸುಸ್ತಾಯ್ತು ನಮ್ದು, ಹಾಗೆ ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೇಕಂತ ಇಲ್ಲಿ ಬಂದು ಕುತ್ಕೊಂಡಿದ್ದೇವೆ. ಸೋಫಾ ಎಲ್ಲ ತುಂಬಾ ಸಾಫ್ಟ್ ಇದೆ. ಇಲ್ಲಿ ಹೋಮ್ ಬಾಕ್ಸಿಗೆ ಸುಮ್ಮನೆ ಬಂದದ್ದು. ಹೊಟ್ಟೆ ಕೂಡ ಫುಲ್ ಆಗಿತ್ತಂತ, ಸ್ವಲ್ಪ ಡೈಜೆಸ್ಟ್ ಆಗಲಿ ಅಂತ ವಾಕ್ ಮಾಡುವ ಅಂತ ಬಂದದ್ದು. ನೋಡುವಾಗ ಇಲ್ಲಿ ಕಲೆಕ್ಷನ್ಸ್ ತುಂಬ ಒಳ್ಳೆದಿದೆ. ಇದೊಂದು ನೋಡಿ, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಹೇಗೆ ಕಾಣ್ತಾ ಇದೆ, ರಿಯಲ್ ಪ್ಲ್ಯಾಂಟ್ ಹಾಗೆ ಕಾಣ್ತಾ ಇದೆ. ಇದು ನಮ್ಮ ಹೀಗೆ ಮನೆಯಲ್ಲಿ ರೂಮ್ಸಲ್ಲೆಲ್ಲ ಇಟ್ಟರೆ ತುಂಬ ಲುಕ್ಕೇ ಚೇಂಜ್ ಆಗ್ತದೆ, ಫುಲ್ಲು ಗ್ರೀನರಿ ಆಗಿ. ಮತ್ತು ಇವರದು ಇಲ್ಲಿ ಸೋಫಾ ಆಗಲಿ, ಬೆಡ್ಸ್ ಆಗಲಿ, ಕಿಡ್ಸಿಗೆ ಬೆಡ್, ಹಾಗೆ ವಾಲ್ಪೇಪರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆದರೆ ನಮಗೆ ತಗೊಳ್ಳೋ ಯಾವುದು ಕೂಡ ಐಡಿಯಾ ಇರಲಿಲ್ಲ. ಸೊ ನಾವು ಜಸ್ಟ್ ನೋಡ್ತಾ ಇದ್ವಿ ಅಷ್ಟೇ. ಮಾತ್ರ ಬೆಸ್ಟ್ ಕಲೆಕ್ಷನ್ಸ್ ಬಂದಿದೆ ಈ ಸಲ. ಹಾಗೆ ನೆಕ್ಸ್ಟ್ ಬೇಬಿ ಶಾಪಿಗೆ ಬಂದ್ವಿ. ಇಲ್ಲಿ ಕೂಡ ಅಷ್ಟೇ, ಮಕ್ಕಳ ಎಷ್ಟು ಚೆನ್ನಾಗಿ ಡ್ರೆಸ್ಗಳೆಲ್ಲ ಇದೆ ಅಂತೆಲ್ಲ ತುಂಬ ಕಲೆಕ್ಷನ್ಸ್ ಬರ್ತಿದೆ. ನಾವು ಲಾಸ್ಟ್ ಟೈಮ್ ಹೋಗುವಾಗ ಅಷ್ಟು ಇರಲಿಲ್ಲ. ಈಗ ಬೇಬಿ ಗರ್ಲ್ಸಿಗೆ ತುಂಬ ಕಲೆಕ್ಷನ್ಸ್ ಇದೆ. ಈ ಸಣ್ಣ ಸಣ್ಣ ಡ್ರೆಸ್ಗಳನ್ನು ನೋಡುವಾಗ ತುಂಬ ಖುಷಿ ಆಗ್ತದಲ್ಲ. ನೋಡಿ, ಇದು 0 to 3 months ಬೇಬಿ ಗರ್ಲಿಗೆ. ಅಬ್ಬಾ, ಸುಸ್ತಾಯ್ತಲ್ಲ? ಸುಸ್ತಾಯ್ತು. ಹೋಗುವ. ಜಾಸ್ತಿ ಊಟ ಮಾಡಿದ ಹೊಟ್ಟೆ ಸುಸ್ತಾಯ್ತು, ನಡೆದು ಕಾಲು ಸುಸ್ತಾಯ್ತಲ್ಲ.
ಹೋಗುವ. ಹೋಗುವ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಮಗೆ 5th ಮಂತ್ ಇದು ಅನಾಮಲಿ ಸ್ಕ್ಯಾನ್ ಇದೆ, ಹಾಗೆ ಹಾಸ್ಪಿಟಲಿಗೆ ಹೊರಡಿದ್ದೇವೆ. ನೋಡುವ ಎಂತ ಆಗ್ತದಂತ. ಹೋಗ್ತಾ ಇದ್ದೇವೆ ಹಾಸ್ಪಿಟಲಿಗೆ. ಎಕ್ಸೈಟೆಡಾ ಲೈನಲ್ಲಿ ಬೇಬಿಯನ್ನು ನೋಡಲಿಕ್ಕೆ? ಅಷ್ಟೇನು ಎಕ್ಸೈಟೆಡ್ ಇಲ್ಲ, ಗೊತ್ತುಂಟಲ್ಲ. ಜೆಂಡರ್ ನೋಡ್ಲಿಕ್ಕೆ ಅಲ್ಲ ಹೇಳಿದ್ದು, ಮಗುವನ್ನು ನೋಡ್ಲಿಕ್ಕೆ. ಹೌದು, ಮೊನ್ನೆ ಸ್ವಲ್ಪ ನೋಡಿದ್ದೆ, ಇವತ್ತು ನೋಡ್ಲಿಕ್ಕೆ ಸಿಗ್ತದಲ್ಲ. ನಾನು ಎಕ್ಸೈಟೆಡ್ ಕೂಡ ಇದ್ದೇನೆ, ಸ್ವಲ್ಪ ಹೆದರಿಕೆ ಆಗ್ತದೆ ನನಗೆ. ಎಂತಗೆ ನಿಂಗೆ ಯಾವಾಗಲೂ ಹೆದರಿಕೆ? ನಿಂಗೆ ಹೆದರಿಕೆ ಯಾವಾಗ ಎಂತದ್ದು ಹೇಳಿದ್ರು ನಿಂಗೆ ಹೆದರಿಕೆ. ಇವತ್ತು ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲ ಪಾರ್ಟ್ಸ್, ಬ್ರೈನ್, ಹಾರ್ಟ್, ಲಿವರ್, ಬೇಬಿ ಗರ್ಲ್ ಆದ್ರೆ ಯೂಟ್ರಸ್, ಬಾಯ್ ಆದ್ರೆ ಎಲ್ಲ ಎಂತ ಮೇನ್ ಪಾರ್ಟ್ಸ್ ಇದೆ ಬಾಯ್ಸ್ ಇದ್ದು ಅದು, ಮತ್ತೆ ಕೈ ಕಾಲು ಫಿಂಗರ್ಸ್ ಎಲ್ಲ ಈಗೆಲ್ಲ ಡೆವಲಪ್ ಆಗಿರ್ತದೆ. ಸೊ ಅವರು ಎಲ್ಲ ಚೆಕ್ ಮಾಡ್ತಾರೆ, ಇವನ್ ಲಿಪ್ಸ್ ಕೂಡ. ಇವತ್ತು ಯುಗಾದಿ ಕೂಡ ಉಂಟು, ಈದ್ ಕೂಡ ಉಂಟು. ಇವತ್ತು ಒಳ್ಳೆ ದಿನ ಮಾತ್ರ, ತುಂಬ ಹೋಲಿ ಡೇ ಇವತ್ತು. ಸೊ ಎಲ್ಲರಿಗೆ ಸಹ ಹ್ಯಾಪಿ ಯುಗಾದಿ ಆ್ಯಂಡ್ ಹ್ಯಾಪಿ ಈದ್ ಫ್ರಮ್ ಎಡ್ರಮ್ ಬ್ಲಾಗ್ಸ್, ಫ್ರಮ್ ಲೈನಲ್ ಆ್ಯಂಡ್ ಎಡ್ಲಿನ್. ನೀವು ಹೇಳ್ತೀರಾ? ಹ್ಯಾಪಿ ಈದ್ ಮುಬಾರಕ್. ಈದ್ ಮುಬಾರಕ್ ಮತ್ತೆ ಯುಗಾದಿ ಎರಡರದ್ದು ಆರ್ಥಿಕ ಶುಭಾಶಯಗಳು ನಮ್ಮ ಯಾರೆಲ್ಲ ಯುಗಾದಿ ಸೆಲೆಬ್ರೇಷನ್ ಮಾಡ್ತೀರ ಅವರಿಗೆ, ಮತ್ತು ನಮ್ಮ ಮುಸ್ಲಿಂ ಬ್ರದರ್ನವರಿಗೆ ಕೂಡ ಈದ್ ಮುಬಾರಕ್. ನಮ್ಮ ಹಾಸ್ಪಿಟಲ್ ಬಂತು ಇಲ್ಲಿ, ಇಂಟರ್ನ್ಯಾಷನಲ್ ಮಾಡರ್ನ್ ಹಾಸ್ಪಿಟಲ್. 2 minutes ಇದೆ ಅಷ್ಟೇ ಹಾಲಿಡೇ, ರೀಚ್ ಆಗಲಿ. ಟ್ರಾಫಿಕ್ ಇರ್ತದೆ. ಇದು ಇವತ್ತು ಬಂದು ಒಂದ್ ದಿವಸ ರಜೆ ಹೋಯ್ತು. ಇಲ್ಲಾಂದ್ರೆ ಥರ್ಸ್ಡೇ ಆಫೀಸಿಗೆ ಜಾಯಿನ್ ಆಗ್ಲಿಕ್ಕಿತ್ತು. ಇವತ್ತು ಬಂದಿದ್ರಿಂದ ವೆನಸ್ಡೇ ಜಾಯಿನ್ ಆಗ್ಬೇಕು ನಾವು. ನಾವಿಲ್ಲಿ ಹಾಸ್ಪಿಟಲ್ ಪಾರ್ಕಿಂಗಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಈಗ ಹೋಗ್ತಾ ಇದ್ದೇವೆ ರೇಡಿಯಾಲಜಿ ಸ್ಕ್ಯಾನ್ ಮಾಡಲಿಕ್ಕೆ. ನನಗೆ ಸ್ವಲ್ಪ ಅಂದರೆ ಟೆನ್ಷನ್ ಕೂಡ ಉಂಟು. ಏನು ಹೇಳ್ತಾರೆ, ಮಗುದೆಲ್ಲ ಕರೆಕ್ಟ್ ಇದೆ ಅಲ್ಲ ಅಂತ. ಅದು ಕಾಮನ್ ಅಲ್ಲ ಎಲ್ಲ ತಾಯಂದಿರಿಗೆ. ಹೇಗೆ ಉಂಟು? ಎಕ್ಸೈಟೆಡಾ? ಓಕೆ, ಈಗ ನಾನು ಹೋಗ್ತಿದ್ದೇನೆ ಸ್ಕ್ಯಾನಿಂಗ್ ರೂಮ್ ಒಳಗೆ. ಇಲ್ಲಿ ಯಾವುದೇ ಸ್ಕ್ಯಾನ್ ಇರಲಿ, ಪ್ರೆಗ್ನೆಂಟ್ ಲೇಡಿದು ಹಸ್ಬೆಂಡಿಗೆ ಈ ಸ್ಕ್ಯಾನ್ ಮಾಡುವಾಗ ಒಳಗೆ ಬಿಡ್ತಾರೆ. ನಮ್ಮದು ಅನಾಮಲಿ ಸ್ಕ್ಯಾನ್ ಎಲ್ಲ ಆಯ್ತು. ನಾವು ಬೇಬಿಯನ್ನೆಲ್ಲ ಕರೆಕ್ಟ್ ಆಗಿ ನೋಡಿದ್ವಿ, ಮತ್ತೆ ಡಾಕ್ಟರ್ ಅನ್ನು ಕೂಡ ಕನ್ಸಲ್ಟ್ ಮಾಡಿದ್ವಿ, ಗೈನಕಾಲಜಿಸ್ಟ್ ಅನ್ನು. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಮನೆಗೆ. ನಾನು ರಿಪೋರ್ಟ್ ಬಗ್ಗೆ ಸಪ್ರೇಟ್ ಡಿಟೇಲ್ ಆಗಿ ಬ್ಲಾಗ್ ಅನ್ನು ಮಾಡ್ತೇನೆ ಅನಾಮಲಿ ಸ್ಕ್ಯಾನ್. ನೋಡಿದ್ರ ಬೇಬಿಯನ್ನೆಲ್ಲ? ನಮ್ಗೆ ಕಲರ್ ಫೋಟೋ ಕೂಡ ಸಿಕ್ಕಿದೆ ಬೇಬಿದ್ದು, ಫೇಸ್ ಇದ್ದು. ಇನ್ನು ಹೋಗುದು ಮನೆಗೆ. ಎಲ್ಲರೂ ಮನೆಗೆ. ಎಲ್ಲಿ ಇರ್ತಿದ್ವಿ ಈಗ ನಾವು? ನಾವೀಗ ರೆಸ್ಟೋರೆಂಟಿಗೆ ಹೋಗ್ತಿದ್ದೇವೆ ಊಟ ಮಾಡಲಿಕ್ಕೆ. ಲಂಚ್ ಗಜೀಬೋ ಅಂತ ರೆಸ್ಟೋರೆಂಟ್ ಹೆಸರು. 1 ಗಂಟೆ ಆಯ್ತು ಅಲ್ಲ? ಸೊ ಇವತ್ತು ಏನಂದ್ರೆ ಒಂದು ವಿಷಯ ಅಂತ ಹೇಳಿದ್ರೆ ಎಕ್ಸೈಟೆಡ್ ಇದ್ವಿ. ಸ್ಕ್ಯಾನಿಂಗ್ ಅದೆಲ್ಲ ಆಯಿತು, ಸಕ್ಸಸ್ಫುಲ್. ಹೌದು, ಬೇಬಿ ತುಂಬ ಹೆಲ್ತಿ ಇದೆ, ಮದರ್ ಕೂಡ ತುಂಬ ಹೆಲ್ತಿ ಇದ್ದಾರೆ. ಸೊ ಡಾಕ್ಟ್ರು ಕೂಡ ಸಿಕ್ಕಿದ್ರು, ಅವರಿಗೆ ಕೂಡ ಕನ್ಸಲ್ಟ್ ಮಾಡಿದ್ದೀವಿ. ಇವಾಗ ಅದೇ ಖುಷಿಯಲ್ಲಿ ಒಂದು ಊಟ ಮಾಡಿ ಮತ್ತೆ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋದು ಅಂತೇಳಿ. ಹೋಟೆಲ್ಗೆ ಬಂದಿದೆ, ಫುಡ್ ಎಲ್ಲ ಆರ್ಡರ್ ಮಾಡಿ ಆಯ್ತು. ಸ್ವಲ್ಪ ಹೊತ್ತು ಎಂತೆಲ್ಲ ಆರ್ಡರ್ ಮಾಡಿದ್ದಿ? ಅದೆಂತ ಮಟನ್ ಸೂಪ್, ಮತ್ತೆ ಫಿಶ್ ಅಲ್ಲ, ಫಿಶ್ ತಂದೂರಿಯಾ, ಸಾಲ್ಮೋನ್, ಅರಿಯಲ್,
ಹರಿಯಾಳಿ, ಮತ್ತೆ ಮಟನ್ ಬಿರಿಯಾನಿ, ಮತ್ತೆ ಮಶ್ರೂಮ್. ಗೈಸ್ ಇದು ನೋಡಿ ಸಾಲ್ಮೋನ್ ಫಿಶ್, ಹರಿಯಾಲಿ ತಂದೂರಿ. ಆಯ್ತಾ ಊಟ? ಹೇಗಿತ್ತು? ಚೆನ್ನಾಗಿತ್ತು. ಇದು ಊಟ ಹೇಳ್ಬೇಕಂತ ಇಲ್ಲ, ಚೆನ್ನಾಗಿತ್ತು. ಸ್ವಲ್ಪ ಜಾಸ್ತಿ ಆಯ್ತು. ನಾವು ಪಾರ್ಸೆಲ್ ತಗೊಂಡಿದ್ವಿ, ಅದು ಬಿರಿಯಾನಿ. ಮನೆಗೆ ಬಂದಾಯ್ತು, ನಮ್ದು ಸ್ಕ್ಯಾನ್ಸ್ ಆಯ್ತು. ಇದು ಸ್ಕ್ಯಾನ್ ಆದ್ಮೇಲೆ ಇನ್ನು ನೆಕ್ಸ್ಟ್ ಇರೋದು ಇನ್ನು 3rd ಟ್ರೈಮಿಸ್ಟರ್ ಗ್ರೋತ್ ಸ್ಕ್ಯಾನ್. ಊಟ ಸಹ ಆಯ್ತು, ಎಲ್ಲ ಆಯ್ತು. ಈಗ ಸ್ವಲ್ಪ ರೆಸ್ಟ್ ತಗೊಳ್ಳೋದು, ಈ ಟ್ಯಾಬ್ಲೆಟ್ಸ್ ಅನ್ನೆಲ್ಲ ಇಲ್ಲಿ ಸೆಟ್ ಮಾಡಿ ಇಡೋದು. ಹಾಗೇನೆ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನೆಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಯಾರಿಗೆಲ್ಲ ಯೂಸ್ ಆಗ್ತದೆ ಅವರಿಗೆ. ಥ್ಯಾಂಕ್ಸ್. ಇನ್ನೊಂದು ವ್ಲಾಗ್ ಜೊತೆಗೆ ಸಿಗುವ. ಬಾಯ್ ಬಾಯ್.